ನಾನು ಮತ್ತು ಮನುಷ್ಯ ಇವತ್ತು ಮೇಲ್ಗಡೆ ಗುಡ್ಡ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ. ಗುಡ್ಡ ನೋಡಲಿಕ್ಕೆಲ್ಲ ಆ್ಯಕ್ಚುಲಿಯಾಗಿ ಏನಂದರೆ ಇವತ್ತು ನಾವು ತುಂಬ ದಿನ ಆಯಿತು. ನಾವು ತುಂಬ ತಿಂಗಳಾಯಿತು ಬಂದು, ಎಷ್ಟು 7-8 ತಿಂಗಳಾಯಿತು. ಹಾಗೆ ಮಳೆ ಕೂಡ ಬಂತು. ಮಳೆ ಬಂದಾಗ ಕುಂಟಲ್ಕಾಯಿ ಏನು ತುಳುವಲ್ಲಿ ನಾವು ಕುಂಟಲ ಅಂತ ಹೇಳ್ತೇವೆ. ಸೊ ಅದನ್ನು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಬನ್ನಿ, ನೀವು ನೋಡಿರ್ಬೋದು, ನಾನು ನೋಡಲಿಲ್ಲ ಅಂತ ಹೇಳಿದ ಈ ಮುಂಚೆ ನಾನು ನಿಮ್ಮಲ್ಲಿ ಹೇಳಿರ್ಬೋದು ಇಂಥದ್ದೊಂದು ಕುಂಟಲ್ಕಾಯಿ ಇದೆ ಅಂತೇಳಿ. ಸೊ ಅದರ ಗಿಡ ಇಲ್ಲಿ ಕಾಣಿಸ್ತಾ ಇಲ್ಲ. ಬನ್ನಿ ಹೋಗೋಣ, ನೋಡ್ಕೊಂಡು ಬರೋಣ. ಮೇಲೆ ಇದ್ದರೆ ಒಂದು ಸ್ವಲ್ಪ ತಿಂದುಕೊಂಡು ಬರೋಣ ಅಂತೇಳಿ. ಸೊ ಮನುಷ್ಯ ಬರಲಿಲ್ಲ ಇನ್ನೂ ಕೂಡ. ಲಾಸ್ಟ್ ಟೈಮ್ ನೀವೊಮ್ಮೆ ನೋಡಿದ್ರಿ ನೋಡಿ. ಇದರಲ್ಲಿ ಕಾಯಿ ಬೇರೆ ಇದೆ ನೋಡಿ, ಸಣ್ಣ ಸಣ್ಣ. ಇಲ್ಲಿ ತುಂಬ ಮೇಲೆ ಹೋಗಬೇಕು. ಮೊನ್ನೆ ಒಂದು ಸರಿ ಹೇಳಿದ್ದೆ, ತುಂಬ ಮೇಲೆ ಹೋಗಬೇಕು. ನಿಮಿಷ ಬಂದ್ಲಿ ನೋಡಿ. ನೋಡಿ, ಕುಂಟಲ್ಕಾಯಿ ತೆಗಿಲಿಕ್ಕೆ ಇಷ್ಟು ಮೇಕಪ್ ಎಲ್ಲ ಮಾಡಿ ಪೌಡ್ರ್ ಹಾಕಿದ್ದಿ, ಮತ್ತೆ ಫೇರ್ ಅಂಡ್ ಲವ್ಲಿ ಹಾಕಿದ್ದಿ, ಮತ್ತೆ ಅವಳನ್ನು ನೋಡುವಾಗ ಹಾಗೆ ಅನಿಸುವುದಿಲ್ಲ. ಮಾತ್ರ ಲಿಪ್ಸ್ಟಿಕ್ ಹಾಕಿದ್ಯಾ? ಲಿಪ್ಸ್ಟಿಕ್ ಹಾಕಿದ್ಯಾ? ಇದು ಸುಳ್ಳು ಹೇಳಿದ್ಲು ಅಂತ ಅನಿಸಿತ್ತು ನನಗೆ, ಬಟ್ ಇಲ್ಲ, ಹತ್ತಿರದಲ್ಲಿ ನೋಡುವಾಗ ಇಲ್ಲ. ಹಾಗೆ ಕೊಡೆಯೆಲ್ಲ ಇಟ್ಕೊಂಡು ನಾವು ರೆಡಿ ಆದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಅಪ್ಪಿ ಹಾಯ್. ಇದು ಪಿಪ್ಪುನ ಅಮ್ಮ. ಪಿಪ್ಪು ಇದ್ದಾಳೆ ನೋಡಿ ನಮ್ಮ ಮನೆಯಲ್ಲಿ, ಅವಳ ಅಮ್ಮ ಇದು. ಇದು ಇವರ ಅಮ್ಮ. ಇಲ್ಲಿ ನೋಡಿ, ದನ ಬೇರೆ ಇದೆ. ನೀವು ಆಲ್ರೆಡಿ ಇವರನ್ನು ನೋಡಿರ್ತೀರ, ನಾನು ವ್ಲಾಗಲ್ಲಿ ಹಾಕಿದ್ದೇನೆ ಇವರನ್ನು. ಇಲ್ಲಿ ನೋಡಿ, ನಮ್ಮ ಮನೆಗೆ ಬಂದ ಕೃಷ್ಣ ಇದ್ದಾನೆ ಇಲ್ಲಿ. ನಮ್ಮ ಮನೆ ಒಕ್ಕಲಿಗೆ ಬಂದಾಗ ಇವನು ಬಂದಿದ್ದ, ಮನೆ ಒಕ್ಕಲಿಗೆ ನಮ್ಮದು. ಹಾಗೆ ಗೌರಿ ಕೂಡ ಇದ್ದಾಳೆ. ಹಾಯ್ ಗೌರಿ. ಇಂಕ ಮೊಲ್ಲ ತೋಜಿದಿಂದು ಜೋಡು ಕೊಂಚವಂತಲ್ಲ. ಹಾಯ್ ಕೃಷ್ಣ. ಕೃಷ್ಣ ಕೃಷ್ಣ, ಇವನು ನಮ್ಮ ಕೃಷ್ಣ. ಕೃಷ್ಣ ಕೃಷ್ಣ, ನಮ್ಮ ಕೃಷ್ಣ ಅಂತ. ತೆಂಗಿನ ಪುಣ್ಣಮ್ಮ ಹೌದು, ಅನಾನಸ್ ಆಗಿದಂತೆ. ಅವ್ರು ನನ್ನಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ ಇದೆಯಾ ಅಂತ. ಹಳ್ಳಿ ಜೀವನ ಅಂದರೆ ಇಷ್ಟೇ. ಏನು ಅಂದರೆ, ಒಬ್ಬರ ಮನೆಯಲ್ಲಿ ವಸ್ತು ಇದ್ದರೆ ಇನ್ನೊಬ್ಬರಿಗೆ ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ಇದೆಯಾ, ಇಲ್ಲದಿದ್ದರೆ ನಂದು ಕೊಂಡೋಗಿದ್ದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಸುಮ್ಮನೆ ಆದರೂ ಹೇಳ್ತಾರೆ ನೋಡಿ. ಇವರು ಹೇಳ್ತಾ ಇದ್ದಾರೆ ನನ್ನಲ್ಲಿ, ನಿಮ್ಮ ಮನೆಯಲ್ಲಿ ಇದೆಯಾ ಅಂತ. ಸೊ ಇದೆ, ನನಗೆ ಬೇಡ ಅಂತ ಹೇಳಿದೆ ಅವರಲ್ಲಿ. ಅಲ್ಲೆಂತುಲಿಗೆ ಅಲ್ಲಿ ಬರ್ತದಲ್ಲ ಸುಗಂಧಿ ಆತನ್ರಿ ಇರ್ನಲ್ಲ ಕೂಡ ಎಂಕ್ಲಿಲ್ಲ ಸುಗಂಧಿ. ನಮ್ಮ ಮನೆಯಲ್ಲಿ ಸುಗಂಧಿ ಏನಾಗ್ತದೆ ನೋಡಿ, ನಾನು ಇವರ ಮನೆಯಿಂದಲೇ ಇಟ್ಕೊಂಡು ಹೋಗಿದ್ದೆ ನೋಡಿ. ಈ ಹೂ ನಮ್ಮ ಮನೆಯಲ್ಲಿ ಕೂಡ ಆಗ್ತದೆ. ತುಂಬ ದೂರ ಬಂದ್ವಿ, ಆದರೆ ಕುಂಟಲ್ಕಾಯಿ ಎಲ್ಲಿ ಕಾಣಿಸ್ತಾ ಇಲ್ಲ. ಕುಂಟಲ್ ಉಂಟು, ಅಬ್ಬೋ ನನಗೆ ಸುಸ್ತಾಗ್ತಾ ಇದೆ ಮರ. ಗೊತ್ತಾಯ್ತಲ್ಲ ಯಾರು ಹೆಂಗಸು? ಹೆಂಗಸಲ್ಲ, ಗೊತ್ತಾಯ್ತಾ? ಗಂಡಸ ಅಲ್ಲ, ನೀವಿದು ಅಜ್ಜಿ. ಈಗ ನೋಡುವ, ಇನ್ನು ಸ್ವಲ್ಪ ದೂರ ಹೋಗ್ತೇವೆ. ಓ ಇಲ್ಲಿ ಇದೆ ಈಗ. ಓ ಇಲ್ಲಿ ಮೇಲೆ ಇದೆ. ಅದನ್ನು ತೆಗಿಬೇಕಾದ್ರೆ ನಾನು ಮನೆಯಿಂದ ಏಣಿ ತರಬೇಕಷ್ಟೇ, ಕೈಯಲ್ಲಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಈ ಕಾಯಿಯನ್ನು ಮುಂಚೆ ನಾವು ತಿಂತಾ ಇದ್ವಿ. ಅಲ್ಲಿ ಒಂದು ಕಾಯಲ್ಲ, ಅದು ಹುಳ ಇರುದು. ಎಲ್ಲಿ?
ಇದು ಹುಳ. ಓ ಇಲ್ಲಿ ಹುಳ ಕಾಣಿಸ್ತಾ ಇದೆ. ಹ್ಞೂ. ಸೊ ಈ ಕಾಯಿನ ನಾವು ಸಣ್ಣದಿರುವಾಗ ತಿಂತಾ ಇದ್ವಿ. ಶಾಲೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಸೌಂಡ್ ಕೇಳ್ಬೋದು ನಿಮಗೆ. ಶಾಲೆಗೆಲ್ಲ ಹೋಗುವಾಗ ನನಗೆ ಕುಂಟಲಕಾಯಿ ಸಿಕ್ಕಿತು ನೋಡಿ. ಓ ಇಲ್ಲಿ ಆಗಿದೆ ನೋಡಿ. ಕೆಲವರಿಗೆ ಗುರ್ತ ಇರಬಹುದು. ಓ ಇಲ್ಲಿದೆ. ತೆಗಿಯ ಮೋನಿಷ, ಕಟ್ಟಾಗ್ತದ ನಿಮಗೆ? ನೋಡುವ ಸಿಗ್ತದ ಇಲ್ವೋ ಗೊತ್ತಿಲ್ಲ. ಓ ಇಲ್ಲಿ ಇದೆ. ಇಲ್ವಾ? ಬಿಡು ಬಿಡು, ಪರೀಕ್ಷೆ ಬಂತು. ಫೈನಲಿ ಕುಂಟಲ್ ಸಿಕ್ಕಿತು ಈ ಹೆಂಗಸಿಗೆ. ನನ್ನ ಗ್ಲೋಯಿಂಗ್ ಸ್ಕಿನ್ನ ರಹಸ್ಯ ಏನು ಗೊತ್ತುಂಟಾ? ಎಂತೆಲ್ಲ ನಾವು ಮನೆಯಲ್ಲೇ ಕುತ್ಕೊಳ್ಬೇಕು, ಹೊರಗೆ ಹೋಗ್ಬಾರ್ದು. ಹೇಳಬಾರ್ದು. ನಾನು ಮುಸುಂಟಿಗೆ ಎಂತ ರಹಸ್ಯ ಏನು ಗೊತ್ತುಂಟಾ? ನಾನು ಹೇಳಿಲ್ಲ. ಓ ಇಲ್ಲಿ ನನ್ನೊಂದು ಫ್ರೆಂಡ್ ದೂರದಲ್ಲಿ ನಿಂತು ನೋಡ್ತಾ ಉಂಟು. ಮೋನಿಶನ ಫ್ರೆಂಡ್ ಯಾರು ಗೊತ್ತಾಯ್ತಲ್ಲ? ಓ ಅದಿವಳದೀಗ ತಿಂತದೆ ಬಂದು ದೂರದಲ್ಲಿ ತಿಂದು ನೋಡ್ತಾ. ದೂರದಿಂದ ಬಂದಂತ ಅಂತರಂಗ ಜಾಣ. ಬಂತಲ್ಲ ಆಗ ಓಡಿ ಬಂದ. ತೋರಿಸು ತೋರಿಸು ತೋರಿಸಿ, ಇಲ್ಲಿ ಓಡಿ ಬಂದದ್ದು. ಈಗ ಇಲ್ಲಿ ಮಂಗಾಗ ಅಲ್ಲಿ ಇಲ್ಲಿ Baladi, baladi, nani kujono. Bala. Kocha kujono. Baldi. Hey, Sundari. Sundari ಬರುದಿಲ್ಲ ಅಂತ ಹತ್ರ ನಾವು ಹೋಗುವ. ಇನ್ನೊಂದಲ್ಲಿ ಸುಂದರ ಇದ್ದಾನೆ, ಸುಂದರ ಐ ಗೆಸ್. ಅಲ್ಲ ಮಮ್ಮಿ ಅದವಳ್ದು, ಸುಂದರಿ ಅವಳು ಸಹ. ಮಮ್ಮಿ ಸುಂದರಿ ಈಗ ಬಂದ್ಲಲ್ಲ ಅವಳ ಮಮ್ಮಿ. ಆಗ ಇವಳಿಲ್ಲಿ ಸುಂದರಿ. ದೊಡ್ಡ ಗ್ರೌಂಡ್ ಇದು, ದೊಡ್ಡ ಗ್ರೌಂಡ್. ಹನ್ನೊಂದು ಇಟ್ಟ ಹಾಕೊರ್ಚಿ. ಹಾಯ್ हेलो. जहाँ जाती हूँ कुत्ता सामने आ जाता है. कहीं मैं कुत्तेबाज तो नहीं. ಇಲ್ಲಿ ನೋಡಿ ಬಾಲ್. ಓ ನನ್ನ ವಿಷದ್ದು ಹೂ ಸಿಕ್ಕಿತು ನೋಡಿ. ಚಂದ ಇದೆ, ತುಂಬ ಚೆನ್ನಾಗಿದೆ. ಯಾವ ರೀತಿ ಸ್ಮೆಲ್ಲು ಕೂಡ ಇಲ್ಲ ಇದು ನೋಡಿ. ಅಂತ ಚೆನ್ನಾಗಿದೆ ಮತ್ತೆ. ನನಗೆ ಕೇಪುಲ ಹೂ ತುಂಬ ಸಿಕ್ಕಿತ್ತು ನೋಡಿ. ಆ ನಾಯಿ ನೋಡಿ ನಮ್ಮ ಹತ್ರ ಬರ್ತಾ ಇದೆ. ಮೋನಿಶಾ ಇಷ್ಟೆಲ್ಲ ಐಟಮ್ಗಳನ್ನು ಯೂಸ್ ಮಾಡಿದ್ದಾಳೆ ನೋಡಿ. ಅದು ಕೂಡ ಈ ರೀತಿ ಹೆವಿಯಾಗಿ ರೆಡಿಯಾಗಿದ್ದಾಳೆ. ಹಾಗೆ ಸೊಂಟದಲ್ಲಿ ಪಟ್ಟಿ ಇದೆ ನೋಡಿ, ಸೊಂಟದ ಪಟ್ಟಿ ತಗೊಂಡಿದ್ದಾಳೆ ಮೋನಿಶಾ. ಫುಲ್ ನೈಲ್ಸ್ ಎಲ್ಲ ಇಟ್ಕೊಂಡು ಈ ರೀತಿ ರೆಡಿಯಾಗಿದ್ದಾಳೆ. ಮನುಷ್ಯ ಎಲ್ಲಿ ಮದುವೆಗೆ ಹೋಗ್ತಾ ಇದೆಯಾ? ಮದುವೆಗೆ ಈಗ ಯಾರು ಹೊರಡುದಿಲ್ಲ. ಮತ್ತೆ ಯಾವುದು ಫಂಕ್ಷನಿಗೆ ಹೋಗ್ತಾ ಇದೆಯಾ? ಅವಳು ಮಾಲಿಗೆ ಈ ರೀತಿ ರೆಡಿಯಾಗಿಕೊಂಡು ಹೋಗ್ತಾ ಇದ್ದಾಳೆ. ಟ್ರೈನಲ್ಲಿ ನನಗೆ ಕುಂಟಲಕಾಯಿ ಸಿಕ್ತು. ಇವರು ಫೋನ್ ಮಾಡಿ ಕರೆದ್ರು, ಇಲ್ಲಿ ಉಂಟು ಬನ್ನಿ ಅಂತ. ಆದರೆ ಇಲ್ಲಿ ತುಂಬ ಸೊಳ್ಳೆ ಇದೆ, ತುಂಬ ಅಂದರೆ ತುಂಬ ಇದೆ. ಕುಂಟಲಕಾಯಿ ಕಾಣಿಸ್ತಾ ಇದೆ. ಓ ಇಲ್ಲಿ ಕೂಡ ಇದೆ, ಸ್ವಲ್ಪ ಹಾಳಾಗಿದೆ. ಪೂರ್ತಿ ತೆಗೆದೆ ಇದರಲ್ಲಿ ಇದ್ದದ್ದನ್ನು. ಓ ಇಲ್ಲಿದೆ, ಮನೆಗೆ ಹೋಗಿ ತೋರಿಸ್ತೇನೆ. ಇಲ್ಲೊಂದು ನಾಯಿ ಇದೆ, ನನಗೆ ಜೋರು ಮಾಡ್ತಾ ಇದೆ.
ನೋಡಿ ಇವನಿ ಇವ ದಾಯ್ ದಾಯ್ ಕೊರೆಪುಂದೆ ಎಬೆ ಆತೆ ದಾಯಿ ರೂಪು ನನಕ್ಕೆ ಬಲಿಪು ನೋಡಿಗಿ ಒಂದು ಬೇ ಚೆನ್ನಾಗಿ ಕಾಣಿಸ್ತಾ ಇದೆ. ಶಿಯಾಲ್ ಫ್ಯಾಷನ್ ಶೋ ಲೆಕ್ಕ ಬರೋದಿಲ್ಲ ಇವಳ ಕೈಲಿ ಕೂತ್ಕೊಂಡಿದ್ದಾಳೆ. ಈಗ ಸ್ವಲ್ಪ ಅಲ್ಲಿ ಹೋಗುವಾಗ ರೋಡಿದು ಮಾಡುದು ಅದಿಂತು ಸತ್ಯ ನಾನು ಕಾರ್ದಿ ತಿಂತು ಯಾ ಉಂಟಾವು ಗೊರಂಟೆ ಗೊರಂಟೆ ಯಾವುದೇ ಫುಲ್ ಹೋಗ್ಬೇಕ ಬೇತಲ್ಲ ಮಂತಾರೆ ಫಾಸ್ಟ್ ಫಾರ್ವರ್ಡ್ ಅದು ಈ ಬ್ಲಾಗ್ ಒಂಜಿ ಬ್ಲಾಗ್ ಸಾರಿ ಮಾಡ್ಬೇಕು ಸಾರಿ ಹೋಗ್ನ ಸಾರಿ ಬ್ಲಾಗ್ ಒಂದು ನೆನಪಿಗೆ ರೋಡ್ ನಮ್ಮ ಇಂಚ ಬೇರೆ ಎಂಗಳು ನಡ್ತೊಂದು ಬರ್ಪ ಇವತ್ತು ಸಂಕ್ರಾಂತಿ, ಹಾಗಾಗಿ ನಾವು ನಮ್ಮ ಕುಟುಂಬದ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ನಯನ ಮತ್ತು ಮನುಷ್ಯ ಏನೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇಬ್ಬರು ಕೂಡ ಏನೋ ಕೆಲಸ ಅಲ್ಲ, ಅವರು ಬಟ್ಟೆ ಒಗಿತಾ ಇದ್ದಾರೆ ಕೆಲಸ ಮಾಡಿ. ಸೊ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ತಮ್ಮನ ಗಾಡಿ ಇದೆ, ಜೊತೆಗೆ ನೋಡಿ ಇಲ್ಲಿ ಗುಲಾಬಿ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು ನನಗೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಸ್ವಲ್ಪ ಇಷ್ಟ ಆದರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ ನನಗೆ ಕುಟುಂಬದ ಮನೆಗೆ ಹೋದಾಗ ಇಷ್ಟು ಚೆನ್ನಾಗಿರೋ ಮಲ್ಲಿಗೆ ಸಿಕ್ಕಿದೆ. ಸೊ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ.